ಮೈಸೂರಿನ ಅಧಿದೇವತೆ ನಾಡದೇವತೆ ಆ ತಾಯಿ ಚಾಮುಂಡಮ್ಮನ ಒಂದು ಆಶೀರ್ವಾದ ಮತ್ತು ಅನುಗ್ರಹ ಮೈಸೂರಿನ ಹಾಗೂ ಇಡೀ ರಾಜ್ಯದ ಪ್ರತಿಯೊಬ್ಬ ನಾಗರಿಕರ ಮೇಲೆ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆ ತಾಯಿಯ ಒಬ್ಬ ಭಕ್ತಾದಿಯಾಗಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಮೈಸೂರು ನಗರದಲ್ಲಿ ನಡೀತಾ ಇರತಕ್ಕಂಥ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಜೊತೆಯಲ್ಲಿ ನಗರ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ನಗರ ಅಧ್ಯಕ್ಷರಾಗಿ ನೇಮಕಾತಿಗೊಂಡಿರ್ತಕ್ಕಂಥ SBM ಮಂಜೂರವರು ಜೊತೆಯಲ್ಲಿ ಮೈಸೂರಿನ ಇಡೀ ಜಿಲ್ಲೆಗೆ ಅಧ್ಯಕ್ಷರಾಗಿ ನೇಮಕಾತಿಗೊಂಡಿರ್ತಕ್ಕಂಥ ಅಶ್ವಿನ್ ಕುಮಾರ್ ಅಣ್ಣವರೇ, ಮಹಿಳಾ ಘಟಕಕ್ಕೆ ಜಿಲ್ಲೆಗೆ ಅಧ್ಯಕ್ಷರಾಗಿ ಪ್ರತಿನಿಧಿಸ್ತಾ ಇರತಕ್ಕಂಥ ಹೇಮಕ್ಕನವರೇ, ಜಿಲ್ಲೆಯ ಯುವ ಘಟಕದ ಅಧ್ಯಕ್ಷರಾಗಿ ಇತ್ತೀಚೆಗೆ ಮತ್ತೆ ನೇಮಕಾತಿಗೊಂಡಿರ್ತಕ್ಕಂಥ ಸಹೋದರ ಮದನ್ ರವರೇ, ವೇದಿಕೆ ಮೇಲೆ ನನ್ನ ಆತ್ಮೀಯ ಗೆಳೆಯ ಜಿಲ್ಲೆಯ ಹಾಗೂ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಗೌಡ್ರೆ, ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಮಾದೇವಣ್ಣರವರೇ, ವಿಧಾನ ಪರಿಷತ್ನ ಸದಸ್ಯರು ವಿವೇಕಾನಂದರವರು ಮತ್ತು ಮತ್ತೊಬ್ಬರು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಮಂಜೇಗೌಡ್ರೆ, ವೇದಿಕೆ ಮೇಲೆ ಸಾಕಷ್ಟು ಜನ ಪಕ್ಷದ ಗಣ್ಯರು ಮುಖಂಡರುಗಳು ನಗರ ಭಾಗದಿಂದ ಬಂದು ಇವತ್ತು ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಜನತಾದಳ ಪಕ್ಷದ ನಗರದ ಪ್ರಮುಖ ಮುಖಂಡರುಗಳಿಗೆ ಹಾಗೂ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಇವತ್ತು ಮೈಸೂರು ನಗರದಲ್ಲಿ ಜನತಾದಳ ಪಕ್ಷ ಅತ್ಯಂತ ಬಲಿಷ್ಠವಾಗಿದೆ, ಪ್ರಬಲವಾಗಿದೆ ಅಂತಕ್ಕಂಥ ಸಂದೇಶವನ್ನು ಸಾರ್ತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಒಂದು ಹೋರಾಟ, ತಮ್ಮೆಲ್ಲರ ಒಂದು ಶ್ರಮ ಬಹುಶಃ ಇವತ್ತು ಒಂದು ಪ್ರತಿಫಲದ ರೂಪದಲ್ಲಿ ದೊಡ್ಡ ಅಪಾರ ಸಂಖ್ಯೆಯಲ್ಲಿ ಇವತ್ತು ಮೈಸೂರು ನಗರಕ್ಕೆ ನಾವೆಲ್ಲರೂ ಕೂಡ ಮೈಸೂರು ಜಿಲ್ಲೆಯ ನಾಯಕರು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆಗಮಿಸಿದಂಥ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ನಮ್ಮೆಲ್ಲರನ್ನು ಕೂಡ ವಿಶ್ವಾಸದಿಂದ ಬರಮಾಡ್ಕೊಂಡಿರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ, ಸಾಕಷ್ಟು ಜನ ವೇದಿಕೆ ಮುಂಭಾಗದಲ್ಲಿ ತಾಯಂದ್ರುಗಳು, ಜೊತೆಯಲ್ಲಿ ಮುಂದಿನ ಭವಿಷ್ಯದ ಈ ಭಾರತ ದೇಶವನ್ನು ಪ್ರತಿನಿಧಿಸ್ತಾ ಇರತಕ್ಕಂಥ ಯುವ ಪೀಳಿಗೆ, ಎಲ್ಲ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರೂ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಜೊತೆಯಲ್ಲಿ ಈ ಪಕ್ಷವನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲದಿಂದನೂ ಕೂಡ ಸನ್ಮಾನ್ಯ ಕುಮಾರಣ್ಣವರ ಕಾಲ್ಗಟ್ಟದಲ್ಲಿಯೂ ಕೂಡ ಜನತಾದಳ ಪಕ್ಷವನ್ನು ಹೃದಯದಿಂದ ಒಪ್ಪಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣವರ ನಾಯಕತ್ವವನ್ನು ತಾವೆಲ್ಲರೂ ಒಪ್ಪಿ ಇವತ್ತು ಬಹಳ ಅಪಾರ ಸಂಖ್ಯೆಯಲ್ಲಿ ಹಿರಿಯಕರು ಕೂಡ ಸೇರಿರ್ತಕ್ಕಂಥದ್ದು ಇವತ್ತಿನ ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ. ಈ ಕಾರ್ಯಕ್ರಮದ ಸಂಪೂರ್ಣ ವಿಚಾರವನ್ನು ಇಡೀ ಮೈಸೂರು ಜಿಲ್ಲೆಗೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಜಿಲ್ಲೆಯ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಗರ ಘಟಕದ ಅಧ್ಯಕ್ಷರು ಮಾತನಾಡಿದರು, ಮೈಸೂರು ಜಿಲ್ಲೆಯ ಅಧ್ಯಕ್ಷರು ಮಾತನಾಡಿದರು, ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹರೀಶ್ ಗೌಡರು ಕೂಡ ಮಾತನಾಡಿದರು. ದಯಮಾಡಿ ತಮ್ಮೆಲ್ಲರಲ್ಲೂ ಕೂಡ ಕ್ಷಮೆಯನ್ನು ಯಾಚಿಸಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಕಾರಣ, ಸ್ವಲ್ಪ ಸಮಯದ ಒತ್ತಡದಿಂದ
ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ತೆರಳತಕ್ಕಂಥದ್ದಕ್ಕೆ ತಡವಾಗಿದ್ದರಿಂದ ಅದಕ್ಕೆ ಕಾರಣ ನಾವು ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮಗ ಬಂದಿದ್ದಾರೆ, ದೇವೇಗೌಡರ ಮೊಮ್ಮಗ ಬಂದಿದ್ದಾನೆ ಅಂತಕ್ಕಂಥ ಆತ್ಮೀಯವಾಗಿ ಬರಮಾಡ್ಕೊಳ್ತಕ್ಕಂಥ ಹಳ್ಳಿಯ ಜನತೆ ಅವರು ತೋರಿಸ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ತಲೆಬಾಗಿ ನಾವು ಹಳ್ಳಿಗಳಲ್ಲಿ ಮತ್ತೊಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ನಾವು ಗಾಡಿನಲ್ಲಿ ಬರಲಿಕ್ಕಾಗೋದಿಲ್ಲ. ಅವರು ತೋರಿಸ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಒಂದು ಸೌಜನ್ಯತೆ ನಾವು ಸದಾಕಾಲ ನಮ್ಮ ಇಡೀ ಕುಟುಂಬದಲ್ಲಿ ನಿರಂತರವಾಗಿ ಹಳ್ಳಿಯ ಜನತೆ ಮೇಲೆ ಇಟ್ಟಿರ್ತಕ್ಕಂಥದ್ದು. ಬಹುಶಃ ತಾವೆಲ್ಲರೂ ಕೂಡ ಸುದೀರ್ಘವಾದಂಥ ರಾಜಕಾರಣದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣನ ಬದುಕಿನಲ್ಲಿ ತಾವೆಲ್ಲರೂ ಕೂಡ ಕಾಣಬಹುದು. ಆ ನಿಟ್ಟಿನಲ್ಲಿ ನನಗೂ ಕೂಡ ಅಷ್ಟೇ ನನ್ನ ಯಾವುದೋ ಪೂರ್ವ ಜನ್ಮದ ಪುಣ್ಯ ಜನ ಇವತ್ತು ಪ್ರೀತಿಸ್ತಕ್ಕಂಥದ್ದನ್ನು ನಾವೇನು ಕಾಣ್ತಾ ಇದ್ದೇನೆ. ಹಾಗಾಗಿ ಸ್ವಲ್ಪ ಬರಲಿಕ್ಕೆ ತಡ ಆಯಿತು, ದಯಮಾಡಿ ಕ್ಷಮೆ ಇರಲಿ. ಇನ್ನು 1 ಗಂಟೆ ಬೇಗ ಬಂದಿದ್ರೆ ಬಹುಶಃ ಸಾಕಷ್ಟು ಜನ